ನಮಸ್ಕಾರ ವೀಕ್ಷಕರೇ, ಜಾತಿಕಾ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವಂತಹ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು, ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ತುಂಬ ಪ್ರಶಸ್ತವಾದ ದಿವಸ. ಪುಣ್ಯವರ್ಧನೆಗೆ, ಪುಣ್ಯ ಸಂಪಾದನೆಗೆ ಒಂದು ಉತ್ಕೃಷ್ಟ ಕಾಲ ಏರ್ಪಾಡಾಗಿದೆ ಈ ದಿವಸ. ಕಾರ್ತಿಕ ಮಾಸದ ತ್ರಯೋದಶಿ, ಚತುರ್ದಶಿ ಹಾಗೂ ಪೌರ್ಣಮಿ, ಈ 3 ದಿನಗಳಲ್ಲಿ ನೀವು ಏನನ್ನು ಜಪಿಸ್ತೀರೋ, ಏನನ್ನು ದಾನ ಮಾಡ್ತೀರೋ, ಏನನ್ನು ಭಗವಂತನ ಸಲುವಾಗಿ ಯಾವ ಸತ್ಕಾರ್ಯಗಳನ್ನು ಮಾಡ್ತೀರೋ ಅದಕ್ಕೆ 10ರಷ್ಟು ಫಲ ಇದೆ ಅಂತ ಹೇಳುತ್ತೆ. ಕಾರ್ತೀಕ ಮಾಸದ ಮಹಾತ್ಮೆಯಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಹೇಳಿದೆ ಕಾರ್ತೀಕ ಮಾಸದ. ಅದು ತ್ರಯೋದಶಿ ದಿವಸ. ಚಂದ್ರನಿಗೂ ಪಕ್ಷದ ಬಲ ತುಂಬ ಚೆನ್ನಾಗಿದೆ ಈ ದಿವಸ. ತ್ರಯೋದಶಿ ಸೋಮವಾರ, ಜೊತೆಗೆ ಪ್ರದೋಷ ಬೇರೆ. ಹೀಗಾಗಿ ಕಾರ್ತೀಕ ಪ್ರದೋಷ ತುಂಬ ವಿರಳ ರೀ, ಹೀಗೆ ಸಿಗೋದು ತುಂಬ ವಿರಳವಾದ ದಿವಸ. ತಪ್ಪದೇ ಈ ದಿವಸ ಶಿವಸನ್ನಿಧಾನದಲ್ಲಿ ಬಿಲ್ವಾರ್ಚನೆಯನ್ನು, ಶಿವಸನ್ನಿಧಾನದಲ್ಲಿ ಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇದನ್ನು ತಪ್ಪಿಸಲೇಬೇಡಿ. ಸಮಯ ಮಾಡಿಕೊಂಡಾದರೂ ಶಿವಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸಿ, ಅದು ನಿಮ್ಮ ಪಾಲಿಗೆ ಒಂದು ಪುಣ್ಯ ಫಲವನ್ನು ಖಂಡಿತ ತಂದು ಕೊಡುತ್ತೆ. ಇನ್ನು ಕಾರ್ತೀಕ ಸ್ನಾನ, ಕಾರ್ತೀಕ ಮಾಸದಲ್ಲಿ ನೋಡಿ, ಈ ದಿವಸ ನಾಳೆ, ನಾಳದ್ದು ಕಾರ್ತಿಕ ಪೌರ್ಣಮಿ ಅಂತೂ ಬಹಳ ಉತ್ಕೃಷ್ಟವಾದ ದಿವಸ. ಅದು ನಾಳೆ ನಾಡಿದ್ದು, ಅದರ ಬಗ್ಗೆ ಮಾತಾಡೋಣ. ತ್ರಯೋದಶಿ ಕೂಡ ಅದಕ್ಕೇನು ಕಡಿಮೆ ಇಲ್ಲ. ಹೀಗಾಗಿ ಈ ದಿವಸ ಕೂಡ ಯಾವುದಾದ್ರೂ ನದಿ ತೀರಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ಅಂದರೆ ಅಘ ಅಂದರೂ ಪಾಪ ಎರಡು ಒಂದೇ. ಅದನ್ನು ವಿಮುಕ್ತತೆಗೆ, ಅದನ್ನು ಪರಿಹರಿಸ್ಕೊಳ್ಬೇಕು ಅಂತಂದರೆ, ಮತ್ತು ವಿಷ್ಣು ಸಾಯುಜ್ಯ ಮಾಪ್ನೋತಿ ಅಂತಲೂ ಹೇಳುತ್ತಲ್ಲಿ. ವಿಷ್ಣು ಸಾಯುಜ್ಯ, ಪರಮಾತ್ಮನ ಸಾಯುಜ್ಯವನ್ನೇ, ಅವನ ಯಾವ ವೈಕುಂಠವಿದೆಯೋ ಅದು ಪ್ರಾಪ್ತವಾಗುತ್ತೆ ಈ ದಿವಸ ಸ್ನಾನವನ್ನು ಮಾಡಿದ್ರೆ ಅಂತ. ನಮ್ಮ ಕನ್ನಡ ನಾಡಿಗೆ, ನಮ್ಮ ಕರ್ನಾಟಕದ ವಿಶೇಷ ಏನಪ್ಪ ಅಂದರೆ, ನಮ್ಮಲ್ಲಿ ಒಂದು ಪವಿತ್ರವಾದ ನದಿ ಇದೆ, ಅದು ಗಂಗೆಗೆ ಸಮನಾಗಿರತಕ್ಕಂಥದ್ದು ನಮ್ಮ ಕಾವೇರಿ. ಹೀಗಾಗಿ ಯಾರಾದರೂ ಈ ದಿವಸ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈಶ್ವರನಿಗೆ ಒಂದು ಬಿಲ್ವಾರ್ಚನೆಯನ್ನು, ರುದ್ರಾಭಿಷೇಕವನ್ನು ಮಾಡಿಸಿದ್ದೆ ಆದರೆ ನೋಡಿಪ್ಪ, ಸರ್ವಾಘ ನಾಶಿನಿ ಅಂತ, ಎಲ್ಲ ಪಾಪಗಳು ನಾಶವಾಗಿಬಿಡುತ್ತೆ ಅಂತ ಪುರಾಣಗಳು, ಋಷಿಗಳು ಯಾಕಿದನ್ನು ಹೇಳಿದ್ದಾರೆ ಅಂದರೆ ಅವರು ಅನುಭವಿಸಿರ್ತಾರೆ. ಏನೋ ಮಾಡಿದ ತಪ್ಪು, ಇದೊಂದು ಕಾರಣದಿಂದಾಗಿ, ಇದೊಂದು ಸ್ನಾನ, ಇದೊಂದು ಜಪ, ಧ್ಯಾನ, ಇವುಗಳಿಂದ ಅದು ಪರಿಹಾರವಾಗಿರುತ್ತೆ ಅವರಿಗೆ. ಅನುಭವದ ಮಾತೇ ಮಂತ್ರಗಳಾಗಿರುತ್ತೆ, ಅನುಭವದ ಮಾತೇ ಕಥೆಗಳಾಗಿ ಪುರಾಣದಲ್ಲಿ ಅಡಕವಾಗಿರುತ್ತೆ. ಹೀಗಾಗಿ ಈ ಒಂದು ಸೋಮವಾರ ದಿವಸ ಯಾರು ಪರಶಿವನ ಸನ್ನಿಧಾನದಲ್ಲಿ, ಅದೇ ನದಿ ತಟದಲ್ಲಿರ್ತಕ್ಕಂಥ ದೇವಾಲಯಗಳಾದರೆ ಇನ್ನೂ ಪವಿತ್ರ ಅಂತ ಹೇಳಿದೆ. ನಮ್ಮ ಮಧುಕೇಶ್ವರ ಸನ್ನಿಧಾನ ನೆನಪಾಗುತ್ತೆ ನನಗೆ. ಎಷ್ಟೋ ಇದ್ದಾವೆ ಈ ಥರದವು, ಸಾಕಷ್ಟು ನದಿ ತೀರಗಳಿದ್ದಾವೆ ನಮ್ಮ ಕರ್ನಾಟಕದ ಆದ್ಯಂತವಾಗಿ. ಗಮನಿಸ್ತಾ ಹೋದರೆ ಒಂದೊಂದು ಊರಿನಲ್ಲೂ ಒಂದೊಂದು ಪವಿತ್ರವಾದ ಶಿವ ಸನ್ನಿಧಾನಗಳಿದ್ದಾವೆ. ಅಲ್ಲೆಲ್ಲ ಋಷಿಗಳಿಂದ, ಋಷಿಕರಾರ್ಚಿತ ಅಂತ ಹೇಳ್ತಾರೆ, ಅವರ ಕೈಗಳಿಂದ ಅರ್ಚನೆ ಮಾಡಿರ್ತಕ್ಕಂತಹ ಸಾನ್ನಿಧ್ಯ ಅದು. ಹೀಗಾಗಿ ನಮ್ಮ ಬೆಂಗಳೂರಿನಲ್ಲೇ ಇದೆಯಲ್ಲ ಗೌತಮ ಮಹರ್ಷಿಗಳು ಆರಾಧನೆ ಮಾಡಿರ್ತಕ್ಕಂಥ ಗವಿಗಂಗಾಧರೇಶ್ವರ ದೇವಸ್ಥಾನ, ಅದು ತುಂಬ ಪವಿತ್ರವಾದದ್ದು. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಇಂಥ ಯಾವುದೋ ಒಂದು ಋಷಿಯಿಂದ ಅರ್ಚನೆ ಮಾಡಲ್ಪಟ್ಟ, ಋಷಿ ಸ್ಥಾಪಿಸಲ್ಪಟ್ಟಂಥ ದೇವಸ್ಥಾನಗಳು ಇದ್ದೇ ಇದ್ದಾವೆ. ಗೋಕರ್ಣ ಅಂತೂ ಕೇಳಲೇಬೇಕಾಗಿಲ್ಲ, ಆತ್ಮಲಿಂಗವೇ ಅಲ್ಲಿದೆ. ಹೀಗೆ ಒಂದೊಂದು ಊರಿನಲ್ಲೂ ಒಂದೊಂದು ಮಹಾತ್ಮೆ ಇದ್ದೇ ಇದೆ. ಹೀಗಾಗಿ ಎಲ್ಲೆಲ್ಲಿ ಯಾರ್ಯಾರು ತಾವು ಇದ್ದೀರೋ ಆಯಾ ಸನ್ನಿಧಾನಗಳಲ್ಲಿ
ತಾವು ಈಶ್ವರನ ದರ್ಶನ ಮಾಡ್ತಕ್ಕಂಥದ್ದು ಈ ದಿವಸ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಬಿಟ್ಟು ಹೋಗಿಬಿಡುತ್ತೆ. ಅಕಸ್ಮಾತ್ ನೀವೇನು ಇದನ್ನು ಮಿಸ್ ಮಾಡಿಕೊಂಡ್ರೆ, ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಯಾವುದೋ ಸಿನಿಮಾವೋ ಮತ್ತು ಇನ್ಯಾವುದೋ ಮತ್ತೊಂದು ಅವುಗಳನ್ನು ಮಿಸ್ ಮಾಡಿಕೊಂಡು ಚಡಪಡಿಸೋದಿದೆಯಲ್ಲ, ಅದರ ಕೋಟಿ ಪಟ್ಟು ಇರ್ತದೆ ಈ ಶಿವಾರಾಧನೆಯನ್ನು ಮಿಸ್ ಮಾಡಿಕೊಂಡ್ರೆ. ಹೀಗಾಗಿ ತಪ್ಪದೆ ಇದೊಂದು ಪವಿತ್ರ ಪುಣ್ಯಕಾಲ. ಈ ಸಂದರ್ಭದಲ್ಲಿ ಒಂದು ಬಿಲ್ವ ದಳದ ಅರ್ಚನೆ ಮಾಡಿಸಿದ್ರೆ ನಿಮಗೆ ಅಷ್ಟು ಪುಣ್ಯ ಬರ್ತದೆ. ತನ್ಮೂಲಕ ನಿಮ್ಮ ಜೀವನ ಪಕ್ವವಾಗುತ್ತೆ, ಪುಣ್ಯವಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ಒಂದು ಮಹತ್ತರ ಸ್ಥಾನವನ್ನು ಗಿಟ್ಟಿಸ್ಕೊಳ್ತೀರ, ಸಾಧ್ಯವಾಗುತ್ತೆ ಪರಮೇಶ್ವರನ ಅನುಗ್ರಹದಿಂದ. ಅವನು ಭಕ್ತಿಪ್ರಿಯ ಶಿವ. ಹೀಗಾಗಿ ಭಕ್ತಿಯಿಂದ ನಿಮ್ಮ ಕಾಯ ವಾಚ ಮನಸ್ಸ ಅವನ ಮುಂದೆ ನಿಂತು ತಲೆ ತಗ್ಗಿಸಿಬಿಟ್ರೆ ಸಾಕು. ನಾನು ನಿನ್ನ ಭಕ್ತ, ನನ್ನ ಸಮಸ್ಯೆ ನನಗಿಂತ ಚೆನ್ನಾಗಿ ನಿಂಗೆ ಗೊತ್ತಿದೆ ಸ್ವಾಮಿ, ನನ್ನನ್ನು ನೋಡ್ಕೋ ಅಂತ ಹೇಳಿಬಿಟ್ರೆ ಶಿವ ನಿಮ್ಮ ಖಂಡಿತ ಅನುಗ್ರಹ ಮಾಡ್ತಾನೆ. ಹೀಗಾಗಿ ತಪ್ಪದೇ ಈ ದಿವಸ ಪ್ರದೋಷ ಪೂಜೆಯಲ್ಲಿ ಪ್ರದೋಷ ಪೂಜೆ ಮಾಡ್ತಕ್ಕಂಥದ್ದು ಶತ್ರುಗಳ ನಿವಾರಣೆಗೆ. ಎಷ್ಟೋ ಬಾರಿ ಹೇಳಿದ್ದೀನಿ, ದೇವತೆಗಳೆಲ್ಲ ಈ ಪ್ರದೋಷ ಪೂಜೆಯನ್ನು ಮಾಡಿ ದೇವಾಸುರರ ಸಂಗ್ರಾಮದಲ್ಲಿ ಅವರನ್ನೆಲ್ಲ ಗೆಲ್ಲಲಿಕ್ಕೆ ಸಾಧ್ಯವಾಗಿದ್ದು ಈ ಪ್ರದೋಷ ಪೂಜೆಯಿಂದ ಅಂತ. ಹೀಗಾಗಿ ಸಾಯಂಕಾಲದ ವೇಳೆಯಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇತ್ಯಾದಿ ಷೋಡಶೋಪಚಾರ ಪೂಜೆ ಮಾಡಿ ಕೈ ಮುಗಿದ್ರೆ ಶಿವ ನಿಮ್ಮನ್ನು ಅನುಗ್ರಹಿಸ್ತಾನೆ. ಈ ದಿವಸ ಅಂತೂ ಶತಸಿದ್ಧವಾಗಿ ಅನುಗ್ರಹಿಸ್ತಾನೆ. ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಕುಮಾರ್, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 3/12/1971 7 PM. ಇವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಕುಮಾರ್ ಅವರ ಪ್ರಶ್ನೆ, ಮುಂದಿನ ಜೀವನ ಹೇಗಿದೆ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ, ಜೀವನ ಸ್ಥಾನ ಅಂತ. ಮುಂದೆ ಹೇಗಿರ್ತದೆ ಅಂದರೆ ನಮ್ಮ ಕೆಲಸದ ಮೇಲೆ ನಿರ್ಣಯ ಆಗಿರುತ್ತೆ. ಏನು ಕೆಲಸ ಮಾಡ್ತಾ ಇದ್ದೀರಾ ತಾವು ಅಂತಲೇ ಕೇಳೋದು ಜನ. ಯಾಕೆ ಅಂದರೆ ಬದುಕಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹೀಗಾಗಿ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅವನು ಷಷ್ಠ ಸ್ಥಾನದಲ್ಲಿ, ಅದು ಮತ್ತು ಮೌಢ್ಯನಾಗಿ ಬೇರೆ ಇದ್ದಾನೆ ಗುರು. ಹೀಗಾಗಿ ತಾವು ಮುಂದಿನ ಜೀವನ ಹೇಗಿರುತ್ತೆ ಅಂದರೆ ನಿಮ್ಮ ಗುರುವಿನ ಆರಾಧನೆ ಮೇಲೆ ನಿಂತಿರುತ್ತೆ. ಪ್ರತಿ ಗುರುವಾರ ನಿಮ್ಮ ಇಷ್ಟ ಗುರು ಸೇವೆಯನ್ನು ಮಾಡಬೇಕು ತಾವು. ಪ್ರತಿ ಗುರುವಾರ ಹೋಗಿ ಅಲ್ಲೊಂದು ವಿಶೇಷ ಅರ್ಚನೆಯನ್ನು, ವಿಶೇಷ ಸೇವೆಯನ್ನು, ಗುರು ಸೇವೆ ಅಂತಕ್ಕಂಥದ್ದು ಈ ದೇವರುಗಳಿಗೆ ಮಾಡಿದ ಹಾಗಲ್ಲ. ಯಾವುದೋ ಒಂದು ಪೂಜೆನೋ ಅಥವಾ ಇನ್ನೇನೋ ಚೀಟಿ ಬರೆಸ್ಬಿಡ್ತಕ್ಕಂಥದ್ದು, ಅಭಿಷೇಕ ಮಾಡ್ಕೊಳ್ಳಿ ನೀವು ಅಂತ, ಹೀಗೆಲ್ಲ ಅಲ್ಲ. ಗುರು ಸೇವೆ ಅನ್ನೋದು ದೇವತೆಗಳಿಗಿಂತ ಅತಿಯಾದ ಭಕ್ತಿ ಶ್ರದ್ಧೆಗಳು ಬೇಕಾಗುತ್ತೆ. ಗುರುಸೇವೆ ಅಂದರೆ ಅಲ್ಲೇ ಇದ್ದು ಕಸ ಗುಡಿಸುವುದರಿಂದ ಹಿಡಿದು ಅಲ್ಲಿ ಯಾವುದೇ ಚಾಕರಿ ಮಾಡಿದ್ರೂ ಅದು ಗುರುಸೇವೆಯಾಗುತ್ತೆ, ಗುರುವಿಗೆ ಅದು ಪ್ರೀತಿಯಾಗುತ್ತೆ. ಹೀಗಾಗಿ ಆ ರೀತಿಯಲ್ಲಿ ಗುರುಸೇವೆಯನ್ನು ಮಾಡಬೇಕು ತಾವು ಪ್ರತಿ ಗುರುವಾರ ಮಾಡಿ. ಅದರಿಂದ ನಿಮ್ಮ ಜೀವನ ಕಷ್ಟ ಆಗೋದಿಲ್ಲ. ಕಷ್ಟ ಅನ್ನೋ ಸಂದರ್ಭದಲ್ಲಿ ಮತ್ತೊಂದು ಯಾವುದೋ ಒಂದು ಪುಣ್ಯ ಆ ಗುರುವಿನ ಅನುಗ್ರಹದಿಂದ ನಮಗೆ ಹಾಗೆ ದಾಟಿಬಿಡ್ತೀವಿ. ಹೀಗಾಗಿ ತಾವು ಗುರುಸೇವೆಯನ್ನು ಮಾಡ್ತಾ ಬನ್ನಿ, ಅದರಿಂದ ಖಂಡಿತ ಜೀವನ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನವೀನ್ ಅಂತ, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 1/10/1978 5 AM. ಇವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ. ನವೀನ್ ಅವರ ಪ್ರಶ್ನೆ ಅದು ಹಣಕಾಸಿಗೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ. ರವಿ ಯುಕ್ತನಾಗಿರೋದ್ರಿಂದ ಜಾತಕ ಗಮನಿಸಿದ್ರೆ ಮೌಢ್ಯತೆ ಇದೆ. ಹೀಗಾಗಿ ಧನಾಧಿಪತಿ ಮೌಢ್ಯನಾದಾಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಗುರು ದಶೆಯಲ್ಲಿ ತಮಗೆ ಈಗ ಕೇತು ಭುಕ್ತಿ ನಡೀತಾ ಇದೆ. ಮುಂದೆ ಶುಕ್ರ ಪ್ರಾರಂಭವಾಗುತ್ತೆ ಮುಂದಿನ ಸೆಪ್ಟೆಂಬರ್ ವೇಳೆಗೆ. ಅಲ್ಲಿಂದ ಚೆನ್ನಾಗಿದೆ ಇವರೇ. ಮುಂದಿನ ಸೆಪ್ಟೆಂಬರ್ವರೆಗೆ ಹಣಕಾಸಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಬೇಕಾದಾಗ ಸಿಗೋದಿಲ್ಲ, ಅಂದುಕೊಂಡಿಷ್ಟು ಸಂಪಾದನೆ ಮಾಡಲಿಕ್ಕಾಗಲ್ಲ, ಸಂಪಾದನೆ ಮಾಡೋದು ಉಳಿಯಲ್ಲ, ಹೀಗಾಗುತ್ತೆ. ಅದು ಮುಂದಿನ ಸೆಪ್ಟೆಂಬರ್ವರೆಗೆ, 2026 ಸೆಪ್ಟೆಂಬರ್ವರೆಗೆ. ಆಮೇಲೆ ಶುಕ್ರ ಕಾಲ ಪ್ರಾರಂಭವಾಗುತ್ತೆ, ಸಮೃದ್ಧವಾಗಿರ್ತೀರಾಗ. ಆಗ ನೀವು ಕರ್ಮಾಧಿಪತಿ ಕಾಲ ಅದು. ಅವನು ಚೆನ್ನಾಗಿರುವಾಗ ಒಳ್ಳೆ ಕೆಲಸಗಳು ಸಿಗುತ್ತೆ, ಕೆಲಸಕ್ಕೆ ಒಳ್ಳೆಯ ಸಂಪಾದನೆಯು ಹಣವು ದೊರಕುತ್ತೆ. ಹೀಗಾಗಿ ಅಲ್ಲಿಂದ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ನೀವು ಏನು ಮಾಡ್ಬೋದಪ್ಪ? ಒಂದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು. ಎರಡನೇದು, ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ವಿಶ್ವರೂಪ, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 13/11/1992 4 AM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ. ವಿಶ್ವರೂಪ ಅವರ ಪ್ರಶ್ನೆ, ವಿವಾಹ ಯಾವಾಗ ಆಗುತ್ತೆ ಅಂತ.
ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಗುರು ದೃಷ್ಟಿ ಇದೆ ಸಪ್ತಮಕ್ಕೆ, ಒಳ್ಳೆಯದಿದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ಈಗ ನಿಮಗೆ ರವಿ ಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ ನೋಡಿ ಈಗ ರವಿ ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಅದು ಕಾರಣದಿಂದಾಗಿ ಸ್ವಲ್ಪ ತೊಡಕನ್ನು ಅನುಭವಿಸ್ತಾ ಇದ್ದೀರಾ. ಈಗ 2026 ಜುಲೈ ನಂತರ ಇನ್ನೊಂದು ವರ್ಷ ಇದೆಯಲ್ಲಪ್ಪ ಅಂತ ಅನಿಸುತ್ತೆ. ಆದರೆ ಆಗ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ನೀವು ಸಾಧ್ಯವಾದರೆ ಅಷ್ಟರಲ್ಲಿ ಯಾವ ಥರ ಈಶ್ವರ ಸನ್ನಿಧಾನದಲ್ಲಿ ಒಂದು ಗಿರಿಜಾ ಕಲ್ಯಾಣ ಮಾಡಿಸಿ. ಅದು ಬಹಳ ಬೇಗ ವಿವಾಹ ಸಿದ್ಧಿಯನ್ನು ಉಂಟು ಮಾಡಿಕೊಡುತ್ತೆ. ಏನು ಅಂತ ಶನಿಶ್ಚರನ ದೃಷ್ಟಿ ಇದೆ ಸಪ್ತಮ ಸ್ಥಾನಕ್ಕೆ. ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಅದು ಸ್ವಲ್ಪ ವಿಳಂಬ, ಶನಿಶ್ಚರ ಸ್ವಲ್ಪ ವಿಳಂಬಕಾರಕ. ಹೀಗಾಗಿ ವಿಳಂಬವಾಗಿದೆ ಅಷ್ಟೇ. ಆದರೆ ಆತಂಕ ಬೇಡ, ಆಗುತ್ತೆ. ಒಂದು ಗಿರಿಜಾ ಕಲ್ಯಾಣ ಮಾಡಿಸಿ, ಬೇಗ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಂದ್ರಶೇಖರ್ ಹುಬ್ಬಳ್ಳಿಯಿಂದ. ಇವರು ಹುಟ್ಟಿದ ದಿನಾಂಕ 17/9/2000, 10:45 AM. ಇವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ. ಚಂದ್ರಶೇಖರ್ ಅವರ ಪ್ರಶ್ನೆ ಜೀವನ ಹೇಗಿದೆ ಅಂತ ಅವ್ರದ್ದು ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನಾಧಿಪತಿ ಕರ್ಮಸ್ಥಾನದಲ್ಲೂ, ಕರ್ಮಾಧಿಪತಿ ಲಾಭದಲ್ಲೂ, ಲಾಭಾಧಿಪತಿ ಜೊತೆಗಿರ್ತಕ್ಕಂಥದ್ದು ಒಳ್ಳೆಯದು. ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ. ನೋಡಿ, ಬುಧ ನಿಮ್ಮ ಜಾತಕದಲ್ಲಿ ಮೌಢ್ಯನಾಗೇನೂ ಇಲ್ಲ. ಜೀವನ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ನೀವು ಹೇಳಬೇಕು ವಸ್ತುತಃ ಹೇಗಿದೆ ಅಂತ, ಚೆನ್ನಾಗಿದ್ದೀರೋ ಇಲ್ವಂತ. ಜಾತಕದ ರೀತಿಯಲ್ಲಿ ಯಾವುದೇ ತೊಡಕಿಲ್ಲ, ಚೆನ್ನಾಗಿದೆ. ಒಳ್ಳೆಯ ಕೆಲಸ, ಒಳ್ಳೆಯ ಸಂಪಾದನೆ ಮಾಡಿದ್ದನ್ನು ಉಳಿಸ್ಕೊಳ್ತಕ್ಕಂಥ ಜಾಣ್ಮೆ, ಇದೆಲ್ಲ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ನಿಮಗೆ ಒಂದು ದೋಷ ಇದೆ, ಏನಪ್ಪ ಅಂದರೆ, ದೋಷ ಅಂದರೆ ಆತಂಕಕ್ಕೊಳಗಾಗಬೇಡಿ. ದ್ವಿತೀಯದ ಕೇತು, ಅಷ್ಟಮ ರಾಹು. ಕೇತು ಉಚ್ಛವೇ, ಮಿಥುನ ರಾಶಿಯನ್ನು ರಾಹುವಿನ ಉಚ್ಛಸ್ಥಾನ ಅಂತ ಕರೆಯಲಾಗುತ್ತೆ. ಕೇತುವಿಗೆ ಈ ಒಂದು ಧನುಸ್ಸನ್ನು ಉಚ್ಛಸ್ಥಾನ ಅಂತ ಕರೆಯಲಾಗುತ್ತೆ. ಆತಂಕ ಏನೂ ಇಲ್ಲ. ಆದರೆ ಹಣಕಾಸಿನ ವ್ಯವಹಾರದಲ್ಲಿ, ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಡಿವಾಣ ಬೇಕು. ಎಚ್ಚರಿಕೆ ಇಟ್ಕೊಂಡು ಮಾತಾಡಿ. ಹಣ ವ್ಯವಹರಿಸುವಾಗ ಎಚ್ಚರಿಕೆ ಇರಲಿ. ಹಣ ಬರುತ್ತೆ, ಆದರೆ ಎಚ್ಚರಿಕೆ ಬೇಕು. ಒಳ್ಳೆಯದಾಗ. ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಶುಕ್ರ ಹಾಗೂ ರವಿಯರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ಕುಜ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹುವಿನ ಜೊತೆಗೆ ಮಾಂದ್ಯ ಉದಿಯಾಗಿದೆ ಇದು ಈ ದಿವಸ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನಿಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಬಂಧುಗಳಿಂದ, ಸ್ನೇಹಿತರಿಂದ ಸ್ವಲ್ಪ ವ್ಯಥೆ, ನಷ್ಟ, ಈ ರೀತಿಯ ಒಂದು ಸ್ವಲ್ಪ ದುಃಖದ ವಾತಾವರಣ ಸೂಚಿಸ್ತಾ ಇದೆ ಈ ದಿವಸ ಮೇಷರಾಶಿಯವರಿಗೆ. ಇನ್ನು ಈ ದಿವಸ ಒಂದು ಲಾಭವೂ ಇದೆ. ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದ್ದಾವೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ ಈ ದಿವಸ, ಅನುಕೂಲಕ್ಕೆ ಅವಕಾಶಗಳಿದ್ದಾವೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳಾಗುತ್ತೆ ಈ ದಿವಸ. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಮನಸ್ತಾಪ, ಮನಸ್ಸಿಗೆ ನೋವು, ಈ ರೀತಿಯ ಒಂದು ಸಂದರ್ಭ ಏರ್ಪಾಡಾಗುತ್ತೆ ಈ ದಿವಸ. ಸ್ವಲ್ಪ ಎಚ್ಚರವಾಗಿರಬೇಕು. ಆದರೆ ಅನುಕೂಲ ಇದೆ. ಸಂಗಾತಿಯಿಂದ ಸಹಕಾರ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಸ್ವಲ್ಪ ಮಟ್ಟಿಗಿನ ಒಂದು ತೊಡಕು. ಅಲ್ಲಿ ಚಂದ್ರನಿಗೆ ಹೆಚ್ಚಿನ ಬಲ ಇದೆ, ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಇದಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಬಹಳ ವಿಶೇಷವಾದ ಲಾಭ ಸೌಲಭ್ಯಗಳಿದ್ದಾವೆ. ಹಿರಿಯರಿಂದ ಬಹಳ ವಿಶೇಷವಾದ ಸಹಕಾರ ಉಂಟಾಗುತ್ತೆ. ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ, ಅದರಲ್ಲೂ ಹಿರಿಯರಿಗೆ ಒಂದು ಗೌರವ ಸಮರ್ಪಣೆ, ಈ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕಿದೆ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಏನೋ ಒಂದು ರೀತಿಯ ವಿಷ ವಾತಾವರಣ, ಇದನ್ನು ಎದುರಿಸ್ತೀರ ಈ ದಿವಸ. ಆದರೆ ನೀವು ನಿಭಾಯಿಸುವ ಶಕ್ತಿ ಇದೆ, ನಿಮಗೆ ಧೈರ್ಯ ಇದೆ. ಇನ್ನು ಉಳಿದ ಹಾಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ತುಂಬ ವಿಶೇಷವಾದ ಲಾಭ ಇದೆ. ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮಾತು ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲವೂ ಇದೆ, ಆತಂಕ ಬೇಡ. ಪ್ರಾರ್ಥನೆ ಈ ದಿವಸ ಕೆಲಸ ಕಾರ್ಯಗಳ ತೊಂದರೆ ಇರೋ ಕಾರಣದಿಂದಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ,
ಒಂದು ಅಭಿಷೇಕ ಮಾಡಿಸಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಧನಲಾಭ ಇದೆ. ಚಂದ್ರನ ನೋಡಿ ದ್ವಿತೀಯ ಸ್ಥಾನ, ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿ ಧನಸ್ಥಾನದಲ್ಲಿ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಗೌರವ, ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆ, ಪ್ರತಿಷ್ಠೆ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಮೃದ್ಧಿ ಇದೆ, ಮಾತಿನ ಸೌಕರ್ಯ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. 1-2 ಅತ್ಯಂತ ಶುಭ ಫಲಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ದಿವಸ ನೋಡಿ ದುಶ್ಚಟಗಳು, ದುರ್ವ್ಯಸನಗಳು ಇವುಗಳಿಗೆ ತುತ್ತಾಗೋ ಸಾಧ್ಯತೆ ಇದೆ. ಹುಷಾರು, ಗಮನ ಇರಲಿ. ಇದರಿಂದ ಹೊರಗೆ ಬರಲಿಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷ ಬಲ ಇದೆ, ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಧರ್ಮ ಕಾರ್ಯಗಳು, ದೇವ ಕಾರ್ಯಗಳು ಇಂಥವುಗಳಲ್ಲಿ ಭಾಗಿಯಾಗ್ತೀರಾ. ಕ್ಷೇತ್ರ ದರ್ಶನ, ನದಿ ಸ್ನಾನ, ತೀರ್ಥ ಸ್ನಾನ ಇಂಥವುಗಳಲ್ಲಿ ಆಸಕ್ತಿ ಬರುತ್ತೆ. ಅದನ್ನು ಮಾಡಿ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಈ ದಿವಸ ಸ್ನೇಹಿತರ ಜೊತೆಗೆ ಒಂದು ಪ್ರಯಾಣ, ಆತ್ಮೀಯರ ಜೊತೆಗೆ, ಬಂಧುಗಳ ಜೊತೆಗೆ ಒಂದು ವಿಹಾರ, ಈ ಏನು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ ಆ ರೀತಿಯಲ್ಲಿ ಈ ದಿವಸ ಟ್ರಿಪ್ಪು ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದು ಆಯಿತು, ಆ ರೀತಿಯ ಒಂದು ಸಂದರ್ಭ ಇದೆ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಪ್ರಯಾಣ ಸೌಖ್ಯತೆಯನ್ನು ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ, ಸ್ವಲ್ಪ ನಷ್ಟವೂ ಇದೆ. ಅಷ್ಟಮದಲ್ಲಿರೋ ರಾಹು ಬಾಂಧಿಯರು ಸ್ವಲ್ಪ ಮಟ್ಟಿಗೆ ಎಲ್ಲ ಹೋಗಿರ್ತೀರಲ್ಲ, ಅಲ್ಲಿ ಏನೋ ಬಿಟ್ಟು ಬಂದುಬಿಡ್ತಕ್ಕಂಥದ್ದು, ಇನ್ನೇನೋ ಪ್ರಮಾದ, ಈ ರೀತಿಯ ನಷ್ಟ ಫಲ ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ನಾಗ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ. ಸಹೋದರ ಸಹಕಾರ, ಸೇವಕರಿಂದ ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಧೈರ್ಯ ಸಾಹಸಗಳಿದ್ದಾವೆ ಈ ದಿವಸ. ಆದರೆ ತೊಡಕು ಇದೆ ಸ್ವಲ್ಪ. ಏನು ಅಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಜಗಳ, ಕಲಹ ಇದನ್ನು ಸೂಚಿಸ್ತಾ ಇದೆ. ಮತ್ತು ಅಷ್ಟಮದಲ್ಲಿ ಚಂದ್ರ, ಹೀಗಾಗಿ ನಿಮಗೂ ಕೂಡ ಸ್ವಲ್ಪ ಖಿನ್ನತೆ, ಸೋಲು, ಮುಖಭಂಗ ಈ ರೀತಿಯ ಒಂದು ಸಾಧ್ಯತೆ ಇದೆ ಹಿರಿಯರಿಂದ. ಹೀಗಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಆ ದುಃಖ ಅಳಿಸಿ ಹೋಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಲಾಭ, ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಹೋಟೆಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಷಷ್ಠದ ಮಾಂದಿ ಸ್ವಲ್ಪ ಶರೀರಕ್ಕೆ ಪೆಟ್ಟಾಗಬಹುದು, ನರಗಳಿಗೆ ಸಂಬಂಧಿಸಿದಾಗ ತೊಂದರೆ ಆಗಬಹುದು, ಬೆನ್ನಿಗೆ ತೊಂದರೆ ಆಗಬಹುದು. ಹುಷಾರು. ಪ್ರಾರ್ಥನೆಗೆ ನಾಗಕವಚ ಪಠಿಸಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಕುಟುಂಬ ಸಹಕಾರ ಚೆನ್ನಾಗಿದೆ, ಹಣಕಾಸಿನ ಹೆಚ್ಚಿನ ಅನುಕೂಲ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಗ್ಯಾರೇಜ್ಗಳಲ್ಲಿ, ಯಂತ್ರೋದ್ಯಮ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳಬಹುದು, ಮಕ್ಕಳಿಂದ ಮನಸ್ಸಿಗೆ ವ್ಯಥೆ, ನೋವು ಅದು ಈ ದಿವಸ ಇದೆ. ಹೀಗಾಗಿ ನೀವು ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಸಾಹಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಯಾವುದೋ ಕ್ಷೇತ್ರ ದರ್ಶನ ಮತ್ತೊಂದು ಈ ಥರ ಹೊರಟ್ರೆ ಹುಷಾರು, ಎಚ್ಚರವಾಗಿರಿ. ಇನ್ನು ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಹಕಾರ, ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಹೆಣ್ಣು ಮಕ್ಕಳಿಗೆ ಬುದ್ಧಿ ಚುರುಕಾಗಿರ್ತದೆ. ಇನ್ನೂ ಒಂದು ಇದೆ ಫಲ ಏನಪ್ಪ ಅಂದರೆ ಲೇಟಾಗಿ ಹೊಳಿತಕ್ಕಂಥದ್ದು. ಆ ಕೆಲಸ ಮುಗಿದೋಗಿರುತ್ತೆ, ಆ ಸಂದರ್ಭ ಕಳೆದೋಗಿರುತ್ತೆ. ನಾನು ಆಗ ಹೀಗೆ ಮಾಡಬೇಕಿದೆ, ನಿಧಾನಗತಿಯ ಒಂದು ಹೊಳಹು ಅದು ಕಾರಣ ಆಗುತ್ತೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ ಬಂದುಬಿಡುತ್ತೆ. ಪುಷ್ಪ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಬಂಧುಗಳು, ತಾಯಿಯ ಸಹಕಾರ, ತಾಯಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ತಾಯಿ ಮಕ್ಕಳಲ್ಲಿ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ. ಪ್ರಯಾಣ ತುಂಬ ಚೆನ್ನಾಗಿರುತ್ತೆ, ಸುಖಕರವಾಗಿರುತ್ತದೆ ಈ ದಿವಸ. ಹೆಚ್ಚಿನ ಅನುಕೂಲ ಆಯಿತು. ಸ್ವಲ್ಪ ಗಂಟಲು ಬಾಧೆ ಬರ್ಬೋದು ಇವರೇ, ಹುಷಾರು. ನಾಗಕವಚವನ್ನು ಹೇಳ್ಕೊಳ್ಳಿ ನೀವು ಕೂಡ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಲವಲವಿಕೆಯಿಂದ ಕೆಲಸಗಳನ್ನು ನಿಭಾಯಿಸ್ತೀರ. ಕೌಶಲ್ಯವೂ ತುಂಬ ಚೆನ್ನಾಗಿದೆ. ಪ್ರತಿಷ್ಠೆ, ಸ್ಥಾನಮಾನ, ಇವು ಗೌರವ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ಶುಭ ಫಲವಾಗಿದೆ. ಇದು ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ತಕರಾರುಗಳು ಬರುತ್ತೆ, ಮಾತಿನ ಘರ್ಷಣೆಗಳು ಬರಬಹುದು. ಕೆಲಸದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಅಷ್ಟು ಸಮಾಧಾನ ಇರಲ್ಲ. ಕಲಹ, ಜಗಳ, ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರು. ಸಹೋದರ ಸೇವಕರಿಂದ ಸ್ವಲ್ಪ ಸಹಾಯ ಇದೆ ಈ ದಿವಸ. ನೀವು ಕೂಡ ನಾಗ ಸನ್ನಿಧಾನದಲ್ಲಿ ಈ ದಿವಸ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು.
ನಾಗ ಪ್ರಾರ್ಥನೆ, ನಾಗಕ್ಷೇತ್ರದಲ್ಲಿ ಅಭಿಷೇಕ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಧನ ಸಹಾಯ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಾಲದಿಂದ ಹೊರಗೆ ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ದೈವ ಸಹಕಾರ ಚೆನ್ನಾಗಿದೆ. ನೀವು ಕೂಡ ಒಂದು ಕ್ಷೇತ್ರ ದರ್ಶನ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಶ್ವರನ ಆರಾಧನೆ ಮಾಡಿ. ಜನ್ಮದಲ್ಲಿರ್ತಕ್ಕಂಥ ರಾಹು ಮಾಂದಿ ಸ್ವಲ್ಪ ತಲೆಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಂದರೆ ಆಗಬಹುದು. ಹೀಗಾಗಿ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಬಂಧುಗಳ ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದಾಗಿ ಬಹಳ ವಿಶೇಷವಾದ ಅನುಕೂಲ ಇದೆ ದಿವಸ. ನಿಮಗೆ ದೈವಾನುಕೂಲ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಅಥವಾ ದುರ್ಗಾ ಸನ್ನಿಧಾನ ದರ್ಶನ ಅದನ್ನು ಸೂಚಿಸ್ತಾ ಇದೆ ದಿವಸ. ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ನೀವು ಕೂಡ ನಾಗ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು. ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಸೋಮಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.